ಓಂ ನಮೋ ಭಗವತೆ ಛಂದಸಾಂ ವೃಷಭಾಯ ವಿಶ್ವರೂಪಾಯ ಇಂದ್ರಾಯ ಬಾದರಾಯಣಾಯ. ನಮೋ ಭಗವತ್ಯೈ ಲೋಮಶಾಯಿ ಶ್ರಿಯೇ. ನಮೋ ವಾಯವೆ ಪ್ರತ್ಯಕ್ಷ ಬ್ರಹ್ಮಣೆ. ನಮಃ ಸರ್ವೇಭ್ಯಃ ದೇವೇಭ್ಯಃ ಭಗವದಂಗೇಭ್ಯಃ. ಯಥಾ ಧರ್ಮಾದಯಶ್ಚಾರ್ಥಾಃ ಮುನಿವರ್ಣ್ಯ ಅನುವರ್ಣಿತಾಃ ಅನುಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾಶ್ಯನುವರ್ಣಿತಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಪಂಚಮೇ ಅಧ್ಯಾಯೇ ನವಮಃ ಶ್ಲೋಕಃ ಪ್ರಸ್ತೂಯತೆ. ಧರ್ಮಾದಯಃ ಮಹಾಭಾರತೆ ಗ್ರಂಥೆ ವಿಶದರೂಪೇಣ ಸಂವರ್ಣಿತಾಃ ಏವ ಶ್ರೂಯಂತೆ. ಧರ್ಮ ಏವ ಸರ್ವೇಷಾಮಪಿ ಭವತಾಂ ಮತಿರ್ಭವತು ಸ ಹಿ ಏಕ ಏವ ಪರಲೋಕಗತಸ್ಯ ಜಂತೋಃ ಮುಕ್ತಿಕಾರಣಂ ಸಹ ಏವ ಏಕ ಏವ. ಧರ್ಮೇಣ ಆಚರಿತೇನ ಅರ್ಥಃ ಕಾಮಃ ಮೋಕ್ಷಃ ಏತೆ ಸರ್ವೇಪಿ ಸಿದ್ಧ್ಯಂತೇವ. ತಥಾಪಿ ಜನಾಃ ನೈವ ಧರ್ಮಂ ಕರ್ತುಂ ಆಚರಿತುಂ ವಾ ಇಚ್ಛಂತಿ. ಅಯಮೇವ ಮೇ ಮಹಾನ್ ಶೋಕಃ ಇತಿ ವ್ಯಾಸಃ ಘೋಷಯತಿ ಮಹಾಭಾರತಾದಿಷು ಗ್ರಂಥೇಷು. ಏವಂಚ ಧರ್ಮಾದಿ ಪ್ರತಿಪಾದನಾರ್ಥಂ ಮಹಾಭಾರತಂ ರಚಯಿತ್ವಾ ಸಹ ಭಗವತ ಏವ ಗುಣಾನ್ ಅವರ್ಣಯತ್. ಭಗವದ್ಗುಣಾನುವರ್ಣನಾರ್ಥಮೇವ ಭಗವನ್ಮಹಿಮಾ ಪ್ರತಿಪಾದನಾರ್ಥಮೇವ ಏತೆ ಸರ್ವೇಪಿ ಧರ್ಮಾದಯಃ ಅಪಿ ವೇದಾದಿಷು ಇತಿಹಾಸಪುರಾಣೇಷು ಚ ವರ್ಣ್ಯಂತೆ. ತಥಾಪಿ ಧರ್ಮಾದೀನಾಂ ಅಲ್ಪವರ್ಣನೇನಾಪಿ ಏಕದಾ ವರ್ಣನೇನಾಪಿ ಪೂರ್ತಿಃ ಭವತಿ. ಭಗವತಃ ಏಕವಾರಂ ವರ್ಣನೇನ ಭಗವತಃ ಗುಣಾನಾಂ ಅಲ್ಪವರ್ಣನೇನ ಶ್ರೋತॄಣಾಂ ಪ್ರವಕ್ತॄಣಾಂ ಚ ಮನಃಪೂರ್ತಿಃ ನೈವ ಭವತಿ. ಅತಃ ಮಹಾಭಾರತೆ ವಾಸುದೇವಸ್ಯ ಮಹಿಮಾ ಅನುವರ್ಣಿತೋಪಿ ಪುನಃ ಭಾಗವತೆ ಅಪಿ ಅನುವರ್ಣನಮರ್ಹತಿ. ತಥಾ ಚ ಹೇ ಬಾದರಾಯಣ ತವ ಅಸ್ಯ ಅವತಾರಸ್ಯ ಉದ್ದೇಶಪೂರ್ತಿರಪಿ ಭವತಿ ಇತಿ ನಾರದಃ ವ್ಯಾಸಂ ಸೂಚಯಾಮಾಸ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 10ನೇ ಶ್ಲೋಕವನ್ನು 9ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಮಹಾಭಾರತಾದಿಗಳನ್ನು ನಾವು ರಚನೆ ಮಾಡಿ ಆದರೂ ಕೂಡ ಇನ್ನೂ ನಮ್ಮ ಕಾರ್ಯ ಪೂರ್ಣ ಆದಂತಿಲ್ಲ ಮತ್ತು ಏನನ್ನೋ ನಾನು ಹೇಳಬೇಕಾಗಿದೆ ಅಂತ ವ್ಯಾಸರು ಚಟಪಡಿಸಿದ್ದಾರೆ. ಅದಕ್ಕೆ ಹಿಮ್ಮೇಳ ಹಾಡಿದ್ದಾರೆ ನಾರದರು. ನೀವು ಮಹಾಭಾರತಾದಿ ಗ್ರಂಥಗಳಲ್ಲಿ ಬೇಕಾದಷ್ಟು ಧರ್ಮಗಳನ್ನು ವರ್ಣನೆ ಮಾಡಿದ್ದೀರಿ. ಭಗವಂತನ ಮಹಿಮೆಯನ್ನೂ ವರ್ಣನೆ ಮಾಡಿದ್ದೀರಿ. ಭಗವಂತನ ಅಮಲವಾದ ಯಶಸ್ಸನ್ನು ಅಲ್ಲಿ ವರ್ಣಿಸಿದ್ದೀರಿ. ಆದರೂ ಬೇಕಾದಷ್ಟು ವರ್ಣಿಸಿದ್ರೂ ಕೂಡ ಅದು ವರ್ಣನೆ ಮಾಡಿದಂತಾಗಿಲ್ಲ, ಸಾಕಾಗಿಲ್ಲ ಅದರಿಂದ. ಅದಕ್ಕಾಗಿ ನೀವು ಇನ್ನೂ ಕೂಡ ತೃಪ್ತಿ ಕಂಡಿಲ್ಲ. ಭಗವಂತನ ಮಹಿಮೆಯನ್ನು ಮತ್ತಷ್ಟು ವರ್ಣಿಸಿರಿ. ಯಾಕೆಂದರೆ ಭಗವಂತನ ಮಹಿಮೆಯನ್ನು ಎಷ್ಟು ಬಾರಿ ವರ್ಣಿಸಿದರೂ ಕಡಿಮೆಯೇ, ಅದು ಮುಗಿಯುವಂಥದ್ದಲ್ಲ. ಧರ್ಮಾದಿಗಳನ್ನು 1 ಬಾರಿ ವರ್ಣನೆ ಮಾಡಿದರೆ ಅಥವಾ 2 ಬಾರಿ ವರ್ಣನೆ ಮಾಡಿದರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು. ಹಾಗೆ ನೋಡಿದರೆ ಧರ್ಮಾದಿಗಳು ಕೂಡ ಏನು ಸುಲಭವಾಗಿ ಗ್ರಾಹ್ಯ ಅಲ್ಲ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತ ಹೇಳ್ತಿರ್ತಾರೆ, ನಮಗೆಲ್ಲ ಗೊತ್ತಿದ್ದೇ ಇದೆ. ಮಹಾಭಾರತವೇ ಹಾಗೆ ಹೇಳಿದೆ. ಆದ್ದರಿಂದ ಧರ್ಮವನ್ನೇನು 1 ಬಾರಿ 2 ಬಾರಿ ಹೇಳಿಬಿಟ್ರೆ ಮುಗಿಯುವಂಥದ್ದಲ್ಲ.
100 ಬಾರಿ 1000 ಬಾರಿ ಆದರೂ ಹೇಳುವ ಪ್ರಸಂಗ ಬರಬಹುದು. ಆದರೆ ಧರ್ಮಕ್ಕೂ ಮತ್ತು ಧರ್ಮ ವಿದುತ್ತಮಃ ಅಂತ ಕರೆಸ್ಕೊಂಡಿರುವ ಭಗವಂತನಿಗೂ ಮತ್ತೂ ವ್ಯತ್ಯಾಸ ಇದೆ. 1000 ಬಾರಿ ಹೇಳಿ ಆದರೂ, 1,000,000 ಬಾರಿ ಹೇಳಿ ಆದರೂ ಧರ್ಮದ ಅರ್ಥದ ಕಾಮದ ವರ್ಣನ ಮೋಕ್ಷದ ವರ್ಣನ ಪೂರ್ಣ ಆಗಬಹುದು. ಆದರೆ 10 ಕೋಟಿ ಅಲ್ಲ 100 ಕೋಟಿ ಬಾರಿ ವರ್ಣನೆ ಮಾಡಿದರು, 1000 ನಾಲಿಗೆ ಉಳ್ಳಂತಹ ಒಬ್ಬ ಮಹಾತ್ಮ ಅದನ್ನು ವರ್ಣನೆ ಮಾಡಿದರೂ ಕೂಡ ಈ ಭಗವಂತನ ವರ್ಣನೆ ಅಂತ ಅನ್ನೋದು ಮುಗಿಯೋದಿಲ್ಲ, ಅವನ ಗುಣಗಳ ವರ್ಣನೆ ಮುಗಿಯೋದಿಲ್ಲ. ಅದಕ್ಕಾಗಿ 1 ಅಂತ ಹೇಳುವುದು, 100 ಅಂತ ಹೇಳುವುದು, 10 ಅಂತ ಹೇಳುವುದು, 1000 ಅಂತ ಹೇಳುವುದು ಕೇವಲ ಒಂದು ಸಂಖ್ಯೆಯನ್ನು ನಾವು ಹೇಳಿದಂತೆ. ಅಂತೂ ಧರ್ಮಾದಿಗಳನ್ನು 1 ಬಾರಿ ಹೇಳಿದರೆ ಸಾಕು, ಭಗವಂತನ ಮಹಿಮೆಯನ್ನು 1,000,000 ಬಾರಿ ಹೇಳಿದರೂ ಮುಗಿಯೋದು. ಆದ್ದರಿಂದ ನೀನು ಭಗವಂತನ ಮಹಿಮೆಯನ್ನು ಮತ್ತಷ್ಟು ಹೇಳಬೇಕು. ಹೀಗೆ ಧರ್ಮಾದಿಗಳ ಮಹತ್ವಕ್ಕಿಂತ ವಾಸುದೇವನ ಮಹತ್ವ ಬಹಳ ದೊಡ್ಡದಾದ್ದರಿಂದ ಇನ್ನಷ್ಟು ಹೇಳಬೇಕು ಅಂತ ಒಂದು ತಾತ್ಪರ್ಯ. ಮತ್ತು ವಾಸುದೇವನ ಮಹಿಮೆಯನ್ನು ನೀವು ಶಾಸ್ತ್ರದಲ್ಲಿ ಹೇಳಿದ್ದೀರಿ, ಮಹಾಭಾರತದಲ್ಲಿ ಹೇಳಿದ್ದೀರಿ, ಆದರೂ ಕೂಡ ಹೇಳದಂತಾಗಿದೆ, ಅದು ಜನಸಾಮಾನ್ಯರಿಗೆ ತಿಳಿಯದಂತಾಗಿಬಿಟ್ಟಿದೆ. ಮಹಾಭಾರತದಂತಹ ಒಂದು ಅಗಾಧವಾದ ಸಮುದ್ರವನ್ನು ಪ್ರವೇಶ ಮಾಡಿದವರಿಗೆ ದಿಕ್ಕು ತೋಚದಂತಾಗಿ ಯಾವುದ್ಯಾವುದೋ ಸಂಗತಿಗಳ ಕಡೆಗೆ ಅವರ ಗಮನ ಹೋಗಿಬಿಡ್ತದೆ. ಆದ್ದರಿಂದ ಭಗವಂತನ ಮಹಿಮೆಯೇ ಅವರಿಗೆ ತಿಳಿಯದಂತಾಗಿಬಿಡ್ತದೆ. ವಸ್ತುತಃ ಪ್ರತಿಯೊಂದು ಶ್ಲೋಕದಲ್ಲಿಯೂ, ಪ್ರತಿಯೊಂದು ಅಧ್ಯಾಯದಲ್ಲಿಯೂ, ಪ್ರತಿಯೊಂದು ಅಕ್ಷರದಲ್ಲಿಯೂ, ಅದರ ಒಟ್ಟಾರೆ ತಾತ್ಪರ್ಯದಲ್ಲಿಯೂ ಕೂಡ ಆ ಭಗವಂತನ ಮಹಿಮಾ ಇದ್ದೇ ಇದೆ. ಅದನ್ನು ಜನಸಾಮಾನ್ಯರಿಗೆ ತಿಳಿಯುವುದಾಗುವುದಿಲ್ಲ. ಅದಕ್ಕಾಗಿ ನೀವು ಅದನ್ನು ಮಂದಾಧಿಕಾರಿಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಯುವಂತೆ ಈ ಭಾರತದಲ್ಲಿ ಹೇಳಿದರೂ ಕೂಡ ಮತ್ತಷ್ಟು ಭಾಗವತದಲ್ಲಿ ಭಗವಂತನ ಮಹಿಮೆಯನ್ನು ಹೇಳಬೇಕಾಗಿದೆ ಅಂತ ನಾರದರು ವ್ಯಾಸರನ್ನು ಪ್ರೇರಿಸ್ತಾ ಇದ್ದಾರೆ. ಈಗ ನಾವಿಲ್ಲಿ 9ನೇ ಶ್ಲೋಕ ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಶ್ರೀಧರಿಯ ವ್ಯಾಖ್ಯಾನ ಹೀಗಿದೆ: ತಥಾ ಧರ್ಮಾದಿವತ್ ಪ್ರಾಧಾನ್ಯೇನ ವಾಸುದೇವಸ್ಯ ಮಹಿಮಾ ನಹಿ ಉಕ್ತಃ. ಧರ್ಮಾದಿಗಳನ್ನು ಹೇಗೆ ವರ್ಣನೆ ಮಾಡಿದ್ದೀರೋ ಹಾಗೆ ಪ್ರಧಾನವಾಗಿ ಭಗವಂತನನ್ನು ನೀವು ವರ್ಣನೆ ಮಾಡಲಿಲ್ಲ, ಭಗವಂತನ ಮಹಿಮೆಯನ್ನು ನೀವು ವರ್ಣನೆ ಮಾಡಲಿಲ್ಲ ಅಂತ ಇದು ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಧರ್ಮಾರ್ಥ ಕಾಮಾದಯ ಅರ್ಥಾ ಪುರುಷಾರ್ಥ ಯಥಾ ಸಸಾಧನೈ ಅನುಕೀರ್ತಿತಾ ಭಾರತ ಇತಿ ಶೇಷಃ. ಧರ್ಮದ ಸಾಧನಗಳು, ಅರ್ಥದ ಸಾಧನ, ಕಾಮದ ಸಾಧನ, ಮೋಕ್ಷದ ಸಾಧನ, ಅದನ್ನೆಲ್ಲ ಹೇಗೆ ವರ್ಣನೆ ಮಾಡಿದರೋ ಹಾಗೆ ಭಗವಂತನ ಮಹಿಮೆಯನ್ನು ನೀವು ವರ್ಣನೆ ಮಾಡಲಿಲ್ಲ. ಇದು ವೀರರಾಘವರು ಅದೇ ರಾಗದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಅನುವರ್ಣಿತಾ ಅಂದರೆ ಪುನಃ ವರ್ಣಿತಾ, ಧರ್ಮ ಅರ್ಥ ಕಾಮ ಇತ್ಯಾದಿಗಳನ್ನು ಮತ್ತೆ ವರ್ಣನೆ ಮಾಡಿದ್ದೀರಿ ನೀವು. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ ಅಂತ ಘೋಷಿಸಿ, ಮೊದಲ ಅಧ್ಯಾಯದಲ್ಲೇ ಘೋಷಿಸಿ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಇಲ್ಲೇನಿದೆಯೋ ಅದೇ ಬೇರೆ ಕಡೆ ಇದೆ, ಇಲ್ಲಿಲ್ಲದ್ದು ಇನ್ನೆಲ್ಲೂ ಕೂಡ ಇಲ್ಲ ಅಂತ ಹೇಳಿ ನೀವು ಈ ಧರ್ಮವನ್ನೇ ಮತ್ತೆ ಹೇಳುವ ಪ್ರಯತ್ನ ಮಾಡಿದಿರಿ. ಆದ್ದರಿಂದ ಮಹಾಭಾರತದಲ್ಲಿ ಹೇಳಿದಷ್ಟು ಈ ಭಗವಂತನ ಮಹಿಮೆಯನ್ನು ನೀವು ಹೇಳುವುದು ಇನ್ನೂ ಕೂಡ ಉಳಿಸಿಬಿಟ್ಟಿರಿ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಮುಂದೆ ರಾಧಾಕೃಷ್ಣರು ಹೇಳುವ ವ್ಯಾಖ್ಯಾನ ನೋಡಬೇಕು ಅಂತ ಹೇಳಿದ್ನಲ್ಲ. ತಥಾ ವಾಸುದೇವಸ್ಯ ಸರ್ವಾಂತರ್ಯಾಮಿಣಃ ಭಗವತಃ ಮಹಿಮಾ ನ ಅನುವರ್ಣಿತಃ ಧರ್ಮಾದಿವತ್ ಪ್ರಾಧಾನ್ಯೇನ ನೋಕ್ತಃ. ಸರ್ವಾಂತರ್ಯಾಮಿಯಾದಂಥ ವಾಸುದೇವನ ಮಹಿಮೆಯನ್ನು ಪ್ರಧಾನವಾಗಿ ಹೇಳಿದ್ರ? ನೀವು ಹೇಳಲಿಲ್ಲ. ಈ ಉಳಿದ ಸಂಗತಿಗಳ ಜ್ಞಾನ ಎಲ್ಲವೂ ಕೂಡ ಅದು ವ್ಯರ್ಥ. ಸರ್ವಕಾರಣಸ್ಯ ಸರ್ವಾಂತರ್ಯಾಮಿಣಃ ವಾಸುದೇವಸ್ಯ ಪಾರ್ಥಕ್ಯೇನ ನ ಕಸ್ಯಾಪಿ ವಸ್ತುನಃ ಅಸ್ತಿತ್ವಂ. ಎಲ್ಲದಕ್ಕೂ ಕಾರಣನಾದ, ಎಲ್ಲ ಕಡೆಯೂ ಕೂಡ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ಭಗವಂತ ಏನಿದ್ದಾನೆ, ಅವನ ಹೊರತಾಗಿ ಈ ಜಗತ್ತಿಗೆ ಎಲ್ಲೂ ಯಾವ ವಸ್ತುವಿಗೂ ಅಸ್ತಿತ್ವವೇ ಇಲ್ಲ. ಇದು ರಾಧಾಕೃಷ್ಣರು ಹೇಳೋ ಮಾತು. ಅದು ಸರಿಯೇ, ಎಲ್ಲರೂ ಒಪ್ಪಲೇಬೇಕಾದದ್ದು ಅದನ್ನು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವವ ಯದ್ ಅನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಭಾಗವತವೇ ಅದನ್ನು ಹಾಗೆ ವರ್ಣನೆ ಮಾಡಿದೆ. ದ್ರವ್ಯ ಯಾವುದೇ ಪದಾರ್ಥಗಳು, ಕರ್ಮ, ಕಾಲ, ಜೀವ, ಆ ಜೀವನ ಸ್ವಭಾವ, ಭಗವಂತನ ಅನುಗ್ರಹದಿಂದ ಇವರೆಲ್ಲ ಇದ್ದಾರೆ. ಅವರ ಅನುಗ್ರಹ ಇಲ್ಲದೆ ಹೋದರೆ, ಅವನ ಅನುಗ್ರಹ ತಪ್ಪಿದರೆ, ಅವಗ್ರಹವೇ ಆದರೆ ಅವು ಯಾವ ವಸ್ತುಗಳಿಗೂ ಅಸ್ತಿತ್ವವೇ ಇಲ್ಲ.
ತಥಾಚ ಧರ್ಮಾದೀನಾಂ ವಾಸುದೇವ ಮಯತ್ವೇನ ಜ್ಞಾನಮೇವ ಸಾರ್ಥಕಂ ತದೇವ ವಾಸುದೇವ ತೋಷ ನಿಧಾನಂಚ. ಧರ್ಮಾದಿಗಳೆಲ್ಲವೂ ಕೂಡ ವಾಸುದೇವಮಯ, ವಾಸುದೇವನ ತೃಪ್ತಿಗಾಗಿ ಆತನ ಜ್ಞಾನಕ್ಕಾಗಿ ಇರುವಂಥವು. ಹಾಗೆ ಧರ್ಮಾದಿಗಳನ್ನು ತಿಳ್ಕೊಂಡ್ರೆ ಅದು ಸಾರ್ಥಕ. ಅದೇ ವಾಸುದೇವನಿಗೂ ಕೂಡ ತೃಪ್ತಿ ಕೊಟ್ಟೀತು. ಅವನು ಪ್ರಸನ್ನನಾಗಿ ಜ್ಞಾನವನ್ನು ಕೊಟ್ಟಾನು, ಹಾಗೆ ಮೋಕ್ಷವನ್ನು ಕೂಡ ಕೊಟ್ಟಾನು. ಇದು ರಾಧಾಕೃಷ್ಣರು ಹೇಳುವ ಮಾತು. ಈ ಮಾತು ನಮಗೂ ಒಪ್ಪಿಗೆಯೇ. ಆದರೆ ಸಮಸ್ಯೆ ಇರುವುದು ಮುಂದಿನ ಮಾತುಗಳಲ್ಲಿ. ಅಪಿಚ ವ್ಯಾಸೇನ ಧರ್ಮಾದಯ ಪುರುಷಾರ್ಥತ್ವೇನ ಪಾದ್ಮ ಬ್ರಹ್ಮಾಂಡಾದಿ ಪುರಾಣೇಶು ವರ್ಣಿತಾ. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪುರುಷಾರ್ಥ ಎಂಬುದಾಗಿ ಪದ್ಮಪುರಾಣ, ಬ್ರಹ್ಮಾಂಡ ಪುರಾಣ ಮೊದಲಾದ ಪುರಾಣಗಳಲ್ಲಿ ವರ್ಣನೆ ಮಾಡೇ ಇದ್ದೀರಿ. ಈ 4 ಪುರುಷಾರ್ಥಗಳಿಗಿಂತ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ 4 ಪುರುಷಾರ್ಥಗಳಿಗಿಂತ ಹಿರಿದದ್ದು ಪುರುಷಾರ್ಥ ಶಿರೋಮಣಿ ಅಂತ ಕರೆಸ್ಕೊಂಡಿರುವಂಥದ್ದು ಭಗವಂತನ ಮಹಿಮಾ. ಅದನ್ನು ನೀವು ವರ್ಣನೆ ಮಾಡಲೇ ಇಲ್ಲ. ಅದನ್ನು ಪುರುಷಾರ್ಥ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಬೇಕಾಗಿತ್ತಲ್ಲ. ಇವತ್ತಿಗೂ ಕೂಡ ಜನಸಾಮಾನ್ಯರ ಎಲ್ಲರ ದೃಷ್ಟಿಯಿಂದಲೂ ಕೂಡ, ಜನಸಾಮಾನ್ಯರೇಕೆ, ಪಾಮರರೇಕೆ, ಪಂಡಿತರ ಮುಖದಲ್ಲೂ ಕೂಡ ಪುರುಷಾರ್ಥಗಳು ಯಾವುದೋ ಒಂದು ಪ್ರಶ್ನೆ ಬಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಲೇ ಪುರುಷಾರ್ಥ ಅಂತಲೇ ಕಂಡು ಬರ್ತದೆ. ಹಾಗೆ ಎಲ್ಲರೂ ಅವು ಲೆಕ್ಕ ಹಾಕ್ತಾರೆ. ಪುರುಷಾರ್ಥ ಶಿರೋಮಣಿ ಭಗವಂತನ ಮಹಿಮಾ, ಅದನ್ನು ಮಾತ್ರ ಯಾರೂ ಪುರುಷಾರ್ಥ ಅಂತ ಪರಿಗಣನೆ ಮಾಡುವುದೇ ಇಲ್ಲ. ಅದೇನು ಕಾರಣ ಅಂದರೆ ವ್ಯಾಸರೇ ಅದನ್ನು ಪುರುಷಾರ್ಥ ಅಂತ ಪರಿಗಣನೆ ಮಾಡಲಿಲ್ಲ ಅಂತ ರಾಧಾಕೃಷ್ಣರು ವ್ಯಾಖ್ಯಾನ ಮಾಡ್ತಿದ್ದಾರೆ. ಕಿಂತು ಪುರುಷಾರ್ಥಭೂತ ಮೋಕ್ಷ ಸಾಧನತ್ವೇನ ವರ್ಣಿತ. ಪುರುಷಾರ್ಥ ಯಾವುದು? ಮನುಷ್ಯನಿಗೆ ಬೇಕೇನು? ಮೋಕ್ಷ ಬೇಕು. ಮೋಕ್ಷಕ್ಕೆ ಸಾಧನ ಈ ವಾಸುದೇವನ ಮಹಿಮಾ ಅಷ್ಟೇ. ಆದ್ದರಿಂದ ವಾಸುದೇವನ ಮಹಿಮಾದ ಮಹತ್ವ ಅನ್ನೋದು ಕಡಿಮೆ ಆಯಿತು. ಪುರುಷಾರ್ಥ ಅಲ್ಲ ಅದು. ಪುರುಷಾರ್ಥ ಅಂದರೆ ಪುರುಷೈಹಿ ಅರ್ಥತೆ ಐತಿ ಪುರುಷಾರ್ಥ. ಯಾವುದನ್ನು ಜನರು, ಪುರುಷರು ಅಂದರೆ ಸಾಧಕರಾದ ಜೀವರು ಯಾವುದನ್ನು ಅರ್ಥನೆ ಮಾಡ್ತಾರೋ, ಬಯಸ್ತಾರೋ ಅದನ್ನು ಪುರುಷಾರ್ಥ ಅಂತ ಕರೀತಾರೆ. ಈ ಪುರುಷಾರ್ಥ ಮೋಕ್ಷ ಅದಕ್ಕೆ ಸಾಧನವಾಗಿ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ ವ್ಯಾಸರು ಕೂಡ. ಜನಸಾಮಾನ್ಯರು ಹಾಗೆ ತಿಳಿದುಬಿಟ್ರು. ಅವ್ರು ಹೇಳಿದ್ಮೇಲೆ ಇವರು ಹಾಗೆ ತಿಳಿದ್ರು. ಸೋಯಂ ಮಹಾನ್ ಪ್ರಮಾದ ಏವ ಚಿತ್ತಸ್ಯ ಅಪ್ರಸಾದಂ ಜನಯತಿ. ಈ ಒಂದು ತಪ್ಪು ಮಾಡಿಬಿಟ್ರಲ್ಲ ನೀವು ವ್ಯಾಸರೇ. ಆದ್ದರಿಂದ ನಿಮಗಿದು ಅತೃಪ್ತಿ ಕಾರಣ ಆಗಿದೆ. ನಿಮಗೆ ಅತೃಪ್ತಿ ಕಾರಣ ಆಗಿರುವುದರಿಂದ ಈ ಎಲ್ಲ ಜನಸಾಮಾನ್ಯರಿಗೂ ಕೂಡ ಹೀಗೆ ಅತೃಪ್ತಿ ಬಂದು ಒದಗಿಬಿಟ್ಟಿದೆ. ಮುಖ್ಯವಾಗಿ ನಿಮಗೆ ಅತೃಪ್ತಿ ಅಂತಲೇ ಹೇಳಬೇಕಾದದ್ದು. ನಿಮ್ಗೆ ಅತೃಪ್ತಿ ಆಗಿದೆ, ನಿಮ್ಮ ಅವತಾರದ ಕಾರ್ಯ ಇನ್ನೂ ಸಮಾಪ್ತ ಆಗಿಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಬಂದಿದೆ. ಯದ್ಯಪಿ ಧರ್ಮಾದೀನ ಪುರುಷಾರ್ಥಾನ ಅನುಷ್ಠೇಂದ್ರಿಯ ಅನುವರ್ಣಿತಂ ಸಮುಚಿತಂ. ಪುರುಷಾರ್ಥಗಳನ್ನು ಆಚರಿಸಬೇಕು ಅಂತ ವರ್ಣನೆ ಮಾಡುವುದು ಯೋಗ್ಯವೇ. ಆದರೆ ಭಗವಂತನ ಮಹಿಮೆ ಅಲ್ಲೆಲ್ಲವೂ ಎಲ್ಲ ಕಡೆಯೂ ಕೂಡ ಅಡಕವಾಗಿದ್ದರೆ ಮಾತ್ರ ಅದು ಆ ವರ್ಣನೆ ಸಾರ್ಥಕ ಆಗ್ತದೆ. ಧರ್ಮವನ್ನು ಆಚರಿಸುವಾಗ, ಅರ್ಥವನ್ನು ಸಂಪಾದನೆ ಮಾಡುವಾಗ, ಕಾಮವನ್ನು ಅನುಭವಿಸುವಾಗ, ಮೋಕ್ಷಕ್ಕಾಗಿ ಹಾತೊರೆಯುವಾಗ ನಡುವೆ ಎಲ್ಲ ಕಡೆಯೂ ಕೂಡ ವಾಸುದೇವನ ಮಹಿಮೆ ನಮಗೆ ಗೋಚರ ಆಗ್ತಾನೇ ಇರಬೇಕು. ಅದಾಗದೆ ಹೋದರೆ ಅದರಿಂದ ಅಂಥ ಧರ್ಮಾದಿಗಳನ್ನು ವರ್ಣನೆ ಮಾಡಿದ್ದರಿಂದ, ಅದನ್ನು ಆಚರಣೆ ಮಾಡಿದ್ದರಿಂದ ಯಾವುದೂ ಕೂಡ ಸಾರ್ಥಕ ಆಗೋದಿಲ್ಲ. ಆದ್ದರಿಂದ ವ್ಯಾಸರೇ ನೀವು ಮಾಡಿದ ತಪ್ಪೇನು ಅಂದರೆ ವಾಸುದೇವ ಮಹಿಮಾನುವರ್ಣನಂ ಉಪಸರ್ಜನೀಕೃತ್ಯ. ವಾಸುದೇವನ ಮಹಿಮೆಯನ್ನು ನೀವು ಉಪಸರ್ಜನೆ ಮಾಡಿಬಿಟ್ರಿ, ಗಮನ ಮಾಡಿಬಿಟ್ರಲ್ಲ. ಆದ್ದರಿಂದ ಮತ್ತೆ ಪ್ರಧಾನವಾಗಿ ಧರ್ಮಾದಿಗಳನ್ನು ವರ್ಣನೆ ಮಾಡಿಬಿಟ್ರಲ್ಲ. ತದೇವಂ ಕರ್ತವ್ಯ ಅಕಾರಣಮೇವ ಚಿತ್ತ ಅಪ್ರಸಕ್ತೇ ಕಾರಣಂ. ಮಾಡಬೇಕಾದ ಕರ್ತವ್ಯವನ್ನು ನೀವು ಮಾಡಲಿಲ್ಲ, ಅದೇ ನಿಮ್ಮ ಮನಸ್ಸಿನ ಅಸಂತೋಷಕ್ಕೆ ಕಾರಣ ಆಗಿದೆ. ಅತ್ರೇದ ಮನುಸಂಧೇಯಂ ಅಂತ ಹೀಗೆ ರಾಧಾಕೃಷ್ಣರು ಅದಕ್ಕೆ ವಿಸ್ತೃತವಾದಂಥ ವ್ಯಾಖ್ಯಾನ ಮಾಡಿದ್ದಾರೆ. ಭಾರತಾದಿ ಗ್ರಂಥೇಶು ತತ್ತತ್ ಕಥಾಮುಖೇನ ಕೇವಲ ಧರ್ಮಾನುವರ್ಣನ ಪರಾಯಣೋ ಭವಾನ್. ಯುಧಿಷ್ಠಿರಾದಿಗಳ ಕಥೆ ಹೇಳಬೇಕು, ರಾಜರ ಕಥೆ ಹೇಳಬೇಕು, ಋಷಿಗಳ ಕಥೆ ಹೇಳಬೇಕು, ದೇವತೆಗಳ ಕಥೆ ಹೇಳಬೇಕು. ಇದನ್ನೆಲ್ಲ ಹೇಳ್ತಾ ಹೋಗಿ ನೀವು ಧರ್ಮದ ವರ್ಣನದಲ್ಲೇ ಮುಳುಗಿಬಿಟ್ರಿ. ಆದರೆ ಮನಸ್ಸಿನ ಸಂತೋಷ ಯಾವುದರಿಂದ ಆದಿತ್ತು? ಆ ಭಗವಂತನ ಧರ್ಮವನ್ನು ವರ್ಣನೆ ಮಾಡಲಿಲ್ಲ, ವಾಸುದೇವನ ಮಹಿಮೆಯನ್ನು ವರ್ಣನೆ ಮಾಡಲಿಲ್ಲ. ಚಿತ್ತ ಪ್ರಸಾದ ನಿಧಾನಂ ಭಾಗವತ ಧರ್ಮಾನುವರ್ಣನಂ ನಾಕರೋತ್ ಇತಿ ನಾರದಃ ವ್ಯಾಸಂ ವಾಸುದೇವ ಮಹಿಮಾನುವರ್ಣನೆ ಅವಹಿತಂ ಕರೋತಿ. ನೀವೀಗ ಮಾಡಬೇಕಾಗಿರುವುದು ಆ ಋಷಿಗಳ, ರಾಜರ, ಚಕ್ರವರ್ತಿಗಳ, ಸಾಧಕರ ಮಹಿಮೆಯನ್ನು ಆ ಕಡೆ ಇಡಿ. ಭಗವಂತನ ಮಹಿಮೆಯನ್ನೇ ಹೆಚ್ಚು ವರ್ಣನೆ ಮಾಡಿರಿ, ಪ್ರಧಾನವಾಗಿ ಸ್ಪಷ್ಟವಾಗಿ ವರ್ಣನೆ ಮಾಡಿರಿ. ಮತ್ತು
ಅದೇ ನಿಮಗೂ ಜಗತ್ತಿಗೂ ಎಲ್ಲದಕ್ಕೂ ಕೂಡ ಸಂತೋಷಕ್ಕೆ ಕಾರಣ ಆಗ್ತದೆ ಅಂತ ಹೀಗೆ ರಾಧಾಕೃಷ್ಣರ ವ್ಯಾಖ್ಯಾನವೂ ಕೂಡ ಕೇಳಿ ಬರ್ತದೆ. ಇನ್ನು ಮುಂದೆ ಇದೇ ಶ್ಲೋಕಕ್ಕೆ ವಿಜಯಧ್ವಜ ಸ್ವಾಮಿಗಳು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದೊಂದಿಷ್ಟನ್ನು ನಾವು ನೋಡೋಣ. ಭಾಗವತ ತಾತ್ಪರ್ಯ ಏನು ಹೇಳಿದೆ ಅಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೇವೆ. ಯಥಾ ಧರ್ಮಾದಯೋ ಹ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ. ಈ ಶ್ಲೋಕ ಗಮನಿಸಿದರೆ ತುಂಬ ವಿಚಿತ್ರವಾಗಿದೆ. ಅನೇಕ ಜನರು ಹಾಗೆ ಅದನ್ನು ಗಮನಿಸಿದಂತೆ ಕಾಣಿಸೋದಿಲ್ಲ ಬೇರೆ ವ್ಯಾಖ್ಯಾನಕಾರರು. ಮುನಿವರ್ಯ ಶ್ರೇಷ್ಠರಾದ ವೇದವ್ಯಾಸರೇ ಧರ್ಮಾದಯೋ ಅರ್ಥಾ ಯಥಾ ಅನುವರ್ಣಿತಾ, ಧರ್ಮ ಮೊದಲ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಮೋಕ್ಷಗಳು ಹೇಗೆ ವರ್ಣಿಸಲ್ಪಟ್ಟಿವೆಯೋ ಹಾಗೆ ಭಗವಂತನ ಮಹಿಮೆಯು ವರ್ಣಿಸಲ್ಪಟ್ಟಿಲ್ಲ. ಇಲ್ಲಿ ನಿನ್ನಿಂದ ವರ್ಣಿಸಲ್ಪಟ್ಟಿಲ್ಲ. ಹೇಗೆ ಧರ್ಮಾದಿಗಳು ನಿನ್ನಿಂದ ವರ್ಣಿಸಲ್ಪಟ್ಟಿವೆಯೋ ಹಾಗೆ ವಾಸುದೇವನ ಮಹಿಮೆ ನಿನ್ನಿಂದ ವರ್ಣಿಸಲ್ಪಟ್ಟಿಲ್ಲ ಅಂತ ನಿನ್ನಿಂದ ಅನ್ನೋ ಶಬ್ದವೇ ಇಲ್ಲ. ಆದ್ದರಿಂದ ನೀನು ಇಂಥದ್ದೊಂದು ತಪ್ಪು ಮಾಡಿದೆ, ಭಗವಂತನ ಮಹಿಮೆಯನ್ನು ಪ್ರಧಾನವಾಗಿ ವರ್ಣನೆ ಮಾಡಬೇಕಾಗಿತ್ತು, ನೀನು ಮಾಡಿದ ತಪ್ಪನ್ನು ತಿದ್ದಿಕೋ ಅಂತ ಹೇಳುವ ಅಭಿಪ್ರಾಯ ಆ ಶ್ಲೋಕದಲ್ಲಿ ಇಲ್ಲವೇ ಇಲ್ಲ. ನಾರದರಿಗೂ ಆ ಅಭಿಪ್ರಾಯ ಇಲ್ಲ, ವ್ಯಾಸರಿಗೂ ಆ ಅಭಿಪ್ರಾಯ ಇಲ್ಲ. ಹಾಗಾದರೆ ಆ ಸ್ಟೇಟ್ಮೆಂಟ್ ಅಲ್ಲಿರುವಂಥ ಹೇಳಿಕೆ ಅದು ಯಾವುದ್ರ ಬಗ್ಗೆ ಅಂದರೆ ನೀನು ಧರ್ಮದ ವರ್ಣನೆ ಮಾಡುವುದು, ನೀನು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವುದರ ಬಗ್ಗೆ ಅಲ್ಲ ಅದು. ಇದು ನನ್ನ ವಿಶ್ಲೇಷಣೆ. ಈ ಇನ್ ಜನರಲ್ ಒಟ್ಟಾರೆ ಜಗತ್ತಿನಲ್ಲಿ ಈ ಇಂದಿನ ಮುಂದಿನ ಕವಿಗಳೆಲ್ಲರೂ ಕೂಡ ಧರ್ಮಾದಿಗಳ ಬಗ್ಗೆ ಹೇಗೆ ವರ್ಣನೆ ಮಾಡಿ ಮುಗಿಸಬಲ್ಲರೋ, ಒಂದು ಬಾರಿ ಅಲ್ಲದೆ ಹೋದರೂ ಕೋಟಿ ಬಾರಿ ಆದರೂ ವರ್ಣನೆ ಮಾಡಿದ ಬಳಿಕ ಅದರ ವರ್ಣನೆ ಮುಗಿದೀತೋ ಎಲ್ಲರೂ ಕೂಡ ಹಾಗೆ ಭಗವಂತನ ಮಹಿಮೆ ಮಾತ್ರ 1 ಬಾರಿ 10 ಬಾರಿ 100 ಬಾರಿ ಕೋಟಿ ಬಾರಿ ಅನಂತ ಕಾಲದವರೆಗೂ ಕೂಡ ಅದನ್ನು ಹೇಳ್ತಾ ಹೋದ್ರೂ ಅದು ಮುಗಿಯುವಂಥದ್ದಲ್ಲ. ಈ ನಿನ್ನಿಂದ ಅನ್ನೋ ಪದವೇ ಇಲ್ಲ. ಆದ್ದರಿಂದ ನೀನು ಮಾಡಿದ ತಪ್ಪಿದು, ನಿನ್ನಲ್ಲಿ ಒಂದು ಕೊರತೆ ಇದೆ, ಆದ್ದರಿಂದ ನಿನಗೆ ಮನಸ್ಸಿಗೆ ಸಂತೋಷ ಆಗಿಲ್ಲ ಅಂತ ಯಾಕೆ ವ್ಯಾಖ್ಯಾನ ಮಾಡಬೇಕು ಆ ಶ್ಲೋಕಕ್ಕೆ? ಅದನ್ನು ಬೇರೆ ವ್ಯಾಖ್ಯಾನಕಾರರು ಗಮನಿಸಿದಂತೆ ಕಾಣಿಸೋದಿಲ್ಲ. ತ್ವಯ ಅನ್ನುವ ಶಬ್ದವೇ ಇಲ್ಲ ಅಲ್ಲಿ, ಕೇವಲ ಕರ್ಮಣಿ ಪ್ರಯೋಗ ಇದೆ. ಅದನ್ನು ನಾವು ಬೇರೆದಕ್ಕೂ ಕೂಡ ಹೊಂದಿಸ್ಕೋಬಹುದಿಲ್ಲ ಖಂಡಿತವಾಗಿಯೂ. ಅದನ್ನು ಈ ವ್ಯಾಖ್ಯಾನಕಾರರು ಉಳಿದವರು ಕೂಡ ಗಮನಿಸಲಿಲ್ಲ. ಇಷ್ಟಾದ್ರೂ ಒಂದು ವೇಳೆ ತ್ವಯ ಅಂತಲ್ಲಿ ಅಧ್ಯಾಹಾರ ಮಾಡಿಕೊಂಡ್ರೂ ಕೂಡ ತ್ವಯ ಅಂತಲೇ ಅಧ್ಯಾಹಾರ ಮಾಡಬೇಕಾದ್ದೇನಿಲ್ಲ. ಯಾಕಂದರೆ ಆಚಾರ್ಯದನ್ನು ತೋರಿಸಿದ್ದಾರೆ. ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ ನ ವಾಸುದೇವ ಮಹಿಮ್ನಃ ಅತಿಕಥಿತ ಸ್ಯಾಪಿ. ಧರ್ಮಾದಿಗಳನ್ನು ಸ್ವಲ್ಪ ಹೇಳಿದರೂ ಸಾಕು, ಆದರೆ ವಾಸುದೇವನ ಮಹಿಮೆಯನ್ನು ಮಾತ್ರ ಬಹಳ ಹೇಳಿದರೂ ಸಾಕಾಗೋದಿಲ್ಲ. ಇದು ಯಾರ ಬಗ್ಗೆ? ಕೇವಲ ವ್ಯಾಸರ ಬಗ್ಗೆ ಅಲ್ಲ, ವ್ಯಾಸರ ಬಗ್ಗೆ, ಚತುರ್ಮುಖ ಬ್ರಹ್ಮನ ಬಗ್ಗೆ, ಉಳಿದ ದೇವತೆಗಳ ಬಗ್ಗೆ, ಮತ್ತು ಜಗತ್ತಿನ ಎಲ್ಲ ಜೀವರ ಬಗ್ಗೆಯೂ ಕೂಡ. ಹಾಗೆ ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ ನ ವಾಸುದೇವ ಮಹಿಮ್ನಃ ಅತಿಕಥಿತಸ್ಯಾಪಿ ಅನ್ನೋಲ್ಲಿ ಕೂಡ ಆಚಾರ್ಯರು ತ್ವಯ ಅಂತ ಅಧ್ಯಾಹಾರ ಮಾಡಿಕೊಂಡಿಲ್ಲ. ಜಗತ್ತಿನಲ್ಲಿರುವ ಯಾವ ವ್ಯಕ್ತಿ ಆದರೂ ಕೂಡ, ಸ್ವಯಂ ಭಗವಂತನಾದರೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳಿ ಮುಗಿಸಲಾರ. ಯಾಕೆಂದ್ರೆ ಅದು ಮುಗಿಯಲಾರದ ಸಂಗತಿ. ಆದ್ದರಿಂದ ಇಷ್ಟಾದರೂ ತ್ವಯ ಅಂತ ಒಂದು ವೇಳೆ ಅಧ್ಯಾಹಾರ ಮಾಡಿಕೊಂಡ್ರೂ ಕೂಡ ವ್ಯಾಸರೇ ನೀವು ಮಹಾಭಾರತಾದಿಗಳಲ್ಲಿ ಧರ್ಮಾದಿಗಳನ್ನು ವರ್ಣನೆ ಮಾಡಿದಿರಿ, ಅಲ್ಲಿ ಭಗವಂತನ ಮಹಿಮೆಯನ್ನೂ ವರ್ಣನೆ ಮಾಡಿದ್ದೀರಿ. ಆದರೆ ಮಂದಾಧಿಕಾರಿಗಳಿಗೆ ಅಲ್ಲಿ ಭಗವಂತನ ಮಹಿಮೆ ತಿಳಿಯದಂತೆ ಹೋಯಿತು. ತ್ವಯ ಅಂತ ಅಧ್ಯಾಹಾರ ಮಾಡಿಕೊಂಡಾಗ ಹೀಗೊಂದು ಅರ್ಥ ಅಲ್ಲಿ ಮಾಡಬೇಕು. ಮಂದಾಧಿಕಾರಿಗಳಿಗೂ ತಿಳಿಯುವಂತೆ ನೀವು ಭಗವಂತನ ಮಹಿಮೆಯನ್ನು ಇನ್ನಷ್ಟು ವರ್ಣಿಸಬೇಕಾಗಿದೆ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನು ನಾವು ನೋಡಿದ್ದು. ಏನ ಮಂದಾಧಿಕಾರಿಣಾಮಪಿ ಭಗವದ್ಯಶೋ ಬೋಧಕೇನ ಪುರಾಣೇನ ಇದಾನೇಮಪಿ ಅಕೃತೇನ. ಮಂದಾಧಿಕಾರಿಗಳಿಗೂ ಭಗವಂತನ ಮಹಿಮೆ ತಿಳಿಯುವಂಥ ಒಂದು ಗ್ರಂಥದ ರಚನೆ ಆಗಬೇಕಾಗಿದೆ. ಅದಕ್ಕಾಗಿ ಆ ಗ್ರಂಥದ ರಚನೆ ಆಗಬೇಕಾಗಿದೆ, ಇನ್ನೂ ಆಗಿಲ್ಲ. ಆದ್ದರಿಂದ ನಿನಗೆ ವ್ಯಾಸರೇ ನಿಮಗೆ ಮನಸ್ಸಿಗೆ ಸಂತೋಷ ಕಾಣಿಸ್ತಾ ಇಲ್ಲ, ಆ ಒಂದು ಕೆಲಸವನ್ನು ಮಾಡಿಬಿಡಿ. ತ್ವಯ ಅಂತ ಅಧ್ಯಾಹಾರ ಮಾಡಿಕೊಂಡ್ರೂ ಕೂಡ ಹೀಗೆ ಅರ್ಥ ಮಾಡ್ಬೋದು. ಈ ಯಥಾ ಧರ್ಮಾದಯೋ ಹ್ಯರ್ಥಾ ಮುನಿವರ್ಯ ಅನುವರ್ಣಿತಾ ಅಂತಿದೆಯಲ್ಲ, ಅಲ್ಲಿ ಧರ್ಮಾದೀನಾಂ ಅಲ್ಪಕಥನೇನಾಪಿ ಪೂರ್ತಿ. ಈಗ ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿದ ಅರ್ಥಗಳನ್ನು ನೋಡೋಣ. ಮುನಿವರ್ಯ ಅಂದರೆ ಮುನಿಗಳು ಅಂದರೆ ಮೌನವಾಗಿದ್ದು ಎಲ್ಲವನ್ನೂ ಸಾಧನೆ ಮಾಡುವವರು. ಅವರಲ್ಲಿ ಸಪ್ತಮ ಶ್ರೇಷ್ಠ.
ಅಥವಾ ಮುನಿಭಿ ವ್ರಿಯತೆ ಇತಿ ವಾ, ಮುನಿಗಳಿಂದ ಸ್ವೀಕರಿಸಲ್ಪಡುವಂಥವ್ರು. ವರ್ಯ ಅಂದರೆ ಶ್ರೇಷ್ಠ ಅಂತ ಒಂದರ್ಥ, ವರ್ಯ ಅಂದರೆ ಸ್ವೀಕರಿಸಲ್ಪಡುವನು ಅಂತ ಮತ್ತೊಂದರ್ಥ. ಈ ವಯಸ್ಸು ಪರ್ಣ ಉಪಾಸೆ ದುರಿಂದ್ರಂ ಪ್ರಿಯಮೇಧ ಋಷಯೋ ನಾಧಮಾನಾಹ ಉಪಧ್ವಾಂತಮೂರ್ಣಿ ಪೂರ್ತಿ ಚಕ್ಷುರ್ ಮುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಅಂತ ಋಗ್ವೇದದಲ್ಲಿ ಒಂದು ಮಾತಿದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಉದ್ಧರಿಸ್ತಾರೆ. ಇದೇ ವೇದ ಮಂತ್ರದ ಅರ್ಥವನ್ನು ಹೇಳುವಂಥ ಮತ್ತೊಂದು ಶ್ಲೋಕವನ್ನು ಕೂಡ ಉದ್ಧರಿಸ್ತಾರೆ ಆಚಾರ್ಯರು. ಪ್ರಿಯಮೇಧ, ಜ್ಞಾನದ ಪಿಪಾಸೆಯುಳ್ಳಂಥ ಋಷಿಗಳು ಈ ಇಂದ್ರನನ್ನ, ವ್ಯಾಸರನ್ನ ಸಮೀಪಿಸಿದ್ರಂತೆ. ಸಮೀಪಿಸಿ ಅವ್ರ ಬಳಿಗೆ ಹೋಗಿ ಕೇಳಿದರು, ನಾಧಮಾನಾಹ, ಏನು ಪ್ರಾರ್ಥನೆ ಮಾಡಿದರು? ಉಪಧ್ವಾಂತ ಮೂರುಣಿ, ನಮ್ಮ ಕಣ್ಣುಗಳಿಗೆ ಒಳಗಣ್ಣಿಗೆ ಕತ್ತಲು ಮೆತ್ತಿಕೊಂಡಿದೆ, ಆ ಕತ್ತಲನ್ನು ಕಿತ್ತು ಹಾಕು. ಪೂರ್ತಿ ಚಕ್ಷು, ಕಣ್ಣು ತೆರೆಸು. ಮುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್, ಬಲೆಯಲ್ಲಿ ನಾವು ಸಿಕ್ಕಾಕೊಂಡಂತೆ ಆಗಿದೆ, ಆ ಬಲೆಯಿಂದ ನಮ್ಮನ್ನು ಬಿಡಿಸು ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಂದ್ರ ಅಂತ ಶಬ್ದ ಬಂತಲ್ಲ, ನಾನು ಮಂಗಲಾಚರಣದಲ್ಲಿ ಇವತ್ತು ಮತ್ತು ನಿನ್ನೆ ಒಂದು ಮಂತ್ರ ಹೇಳಿದೆ. ಆ ಮಂತ್ರ ವ್ಯಾಸರ ಮಂತ್ರ, ಅದೇನೋ ಬೇರೆ ಯಾವುದೋ ಪುರಾಣದಲ್ಲಿಯೋ ಮತ್ತಾರೋ ತಂತ್ರಸಾರದಲ್ಲಿಯೋ ಬಂದಿರುವಂಥ ಮಂತ್ರ ಅಲ್ಲ ಅದು. ನಾನು ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಆ ಒಂದು ಮಂತ್ರವನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದೆ. ಅದನ್ನೇ ನಿಮ್ಮ ಎದುರಿಗೆ ಆ ಮಂಗಲಾಚರಣ ರೂಪದಲ್ಲಿ ಹೇಳಿದೆ. ಓಂ ನಮೋ ಭಗವತೆ ಛಂದಸಾಂ ವೃಷಭಾಯ ವಿಶ್ವರೂಪಾಯ ಇಂದ್ರಾಯ ಬಾದರಾಯಣಾಯ ಅಂತ. ಇದು ಒಂದು ಇಂದ್ರ ಅನ್ನೋ ಶಬ್ದ ಈ ಭಗವಂತನಿಗೆ, ವೇದವ್ಯಾಸನಿಗೆ ವಾಚಕವಾಗಿ ಋಗ್ವೇದದಲ್ಲಿ ಬಂದಿದೆ, ನಾನೀಗ ಹೇಳಿದಂಥ ಮಂತ್ರದಲ್ಲಿ. ಇನ್ನೊಂದು ಯಶ್ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋ ಧಮೃತಾ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಂತ ತೈತ್ತರೀಯೋಪನಿಷತ್ನಲ್ಲಿ ಬಂದಿದೆ. ಕೃಷ್ಣ ಯಜುರ್ವೇದ ತೈತ್ತರೀಯೋಪನಿಷತ್ನಲ್ಲಿ ಬಂದಿದೆ. ಛಂದಸಾಂ ವೃಷಭ, ಎಲ್ಲ ವೇದಗಳಿಗೆ ಇವನು ಅಧಿಪತಿ. ಛಂದಸಾಂ ಅಂದರೆ ಆ ಎಲ್ಲ ವೇದಗಳ ಅಭಿಮಾನಿನಿ ದೇವತೆಯಾದಂಥ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳಿಗೆ ಇವನು ವೃಷಭ. ಅವಳು ಧೇನುವಿನಂತೆ ಇದ್ದರೆ, ಲಕ್ಷ್ಮೀದೇವಿ, ವೇದಾಭಿಮಾನಿ ಲಕ್ಷ್ಮೀದೇವಿ ನಮಗೆ ಇಷ್ಟಾರ್ಥವನ್ನು ಕರೆಯುವ ಧೇನುವಿನಂತೆ ಇದ್ದರೆ, ಇವನು ಅವಳಿಗೆ ವೃಷಭ ಇದ್ದಂತಿದ್ದಾನೆ. ಎಸ್ ಛಂದಸಾಂ ವೃಷಭ ವಿಶ್ವರೂಪ, ಅವನು ವಿಶ್ವರೂಪನಾಗಿದ್ದಾನೆ. ಸಮೇಂದ್ರೋ ಮೇಧಯಾ ಸ್ಪೃಣೋತು ಸಹ ಮಾ ಇಂದ್ರ, ಇಂದ್ರ ಮತ್ತೊಂದು ಅಲ್ಲಿಯೂ ಕೂಡ ಹೆಸರು ಬಂದಿದೆ. ಅವನಿಗೆ ನನಗೆ ಮೇಧಾಶಕ್ತಿಯನ್ನು ಕೊಡಲಿ. ಹೀಗೆ ನಮೋ ಭಗವತೆ ಛಂದಸಾಂ ವೃಷಭಾಯ ವಿಶ್ವರೂಪಾಯ ಇಂದ್ರಾಯ ಬಾದರಾಯಣಾಯ ಅಂತ ಆ ಮಂತ್ರವನ್ನು ನನ್ನ ಅನುಕೂಲಕ್ಕಾಗಿ ಋಗ್ವೇದ ಮತ್ತು ಯಜುರ್ವೇದದ ಪದಗಳನ್ನು ಜೋಡಿಸಿ ಸೇರಿಸ್ಕೊಂಡಿದ್ದೇನೆ. ಅದಾದಮೇಲೆ ಲಕ್ಷ್ಮೀದೇವಿ ಕುರಿತಾಗಿ ಒಂದು ಹೇಳಿದ್ದೆ. ಓಂ ನಮೋ ಭಗವತ್ತೈ, ಓಂ ಅಂತ ಸೇರಿಸಲಿಲ್ಲ. ನಮೋ ಭಗವತ್ತೈ ಶ್ರಿಯೈ ಲೋಮಶಾಯೈ ಅಥವಾ ಲೋಮಶಾಯೈ ಶ್ರಿಯೈ ಅಂತ ಹೇಳಿದೆ. ಲೋಮಶಾಯೈ ಅಂತ ಯಾಕೆ ಹೇಳಿದೆ ಅಂದರೆ, ತಥೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಧಿ ಸಹಸ್ವಾಹ ಅಂತ ಅದೇ ತೈತ್ತರೀಯ ಉಪನಿಷತ್ನಲ್ಲಿ ಛಂದಸಾಂ ವೃಷಭ ಅದಾದಮೇಲೆ ಬಂದಿರುವಂಥ ಮಾತು. ಲಕ್ಷ್ಮೀದೇವಿಯನ್ನು ಲೋಮಶ ಅಂತ ವರ್ಣನೆ ಮಾಡಿದ್ದಾರೆ. ಸುಂದರವಾದಂಥ ಕೇಶಪಾಶ ಉಳ್ಳವಳು ಅಂತ ಅವಳ ಸೌಂದರ್ಯವನ್ನು ವರ್ಣನೆ ಮಾಡಿದಂಥ ಒಂದು ಪ್ರಸಂಗ ಅದು. ಅಂಥ ಲಕ್ಷ್ಮೀದೇವಿಯನ್ನು ಭಗವಂತನೇ ನನ್ನ ಬಳಿಗೆ ಕರ್ಕೊಂಡು ಬಾ ಅಂತ ಅಲ್ಲಿದೆ. ಅದಕ್ಕಾಗಿ ನಮೋ ಭಗವತ್ಯೈ ಲೋಮಶಾಯೈ ಶ್ರೇಯೈ. ಮುಂದೆ ಅದೇ ಯಜುರ್ವೇದದಲ್ಲಿ ತೈತ್ತರೀಯ ಉಪನಿಷತ್ನಲ್ಲೇ ಬಂದಿದೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ನಮಸ್ತೆ ವಾಯವೇ ಪ್ರತ್ಯಕ್ಷ ಬ್ರಹ್ಮಣೆ, ಪರಬ್ರಹ್ಮನ ಸಾನ್ನಿಧ್ಯಕ್ಕೆ ಪಾತ್ರನಾದ ಅವನಿಗೆ ಮುಖ್ಯ ವಿಗ್ರಹ ಅಂತ ಕರೆಸ್ಕೊಂಡಿರೋ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಅಂತ. ಅದಾದಮೇಲೆ ನಮಸ್ಸರ್ವೇಭ್ಯೋ ದೇವೇಭ್ಯ ಭಗವದಂಗೇಭ್ಯ ಅಂತ ಅಲ್ಲಿ ಬಂದಿದೆ. ಅಂಗಾಹ ನಿನ್ಯ ದೇವತಾ ಅಂತ ತೈತ್ತರೀಯ ಉಪನಿಷತ್ತು. ಎಲ್ಲ ದೇವತೆಗಳು ಕೂಡ ಭಗವಂತನ ಅಂಗರು. ಯಾಕೆಂದರೆ ವಾಸುದೇವಾದಿರೂಪೇಣ ಚತುರೂಪೋ ಜನಾರ್ದನ. ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳನ್ನು ತೊಟ್ಟ ಈ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ತಸ್ಯ ಬ್ರಹ್ಮಾದಯೋ ದೇವಾಹ ಅಂಗಮಾಗಂತುಕತ್ವತಃ. ಅವನಿಗೆ ಈ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಅಂಗರಾಗಿದ್ದಾರೆ. ಅಂಗ ಅಂದರೆ ಆಗಂತುಕರಾದ್ದರಿಂದ ಅಂಗ. ಆಗಂತುಕ ಅಂದರೆ ಹುಟ್ಟಿದವರು ಅಂತ ಅರ್ಥ. ಆದ್ದರಿಂದ ಅವರು ಅಂಗರು. ಅವನ ವಿವಿಧ ಅಂಗಗಳಿಂದ ಅವರು ಹುಟ್ಟಿದವರಾದ್ರಿಂದ ಅವರನ್ನು ಅಂಗರು ಅಂತ ಕರೀತಾರೆ. ಅದಕ್ಕಾಗಿ ನಮ ಸರ್ವೇಭ್ಯೋ ದೇವೇಭ್ಯ ಭಗವದಂಗೇಭ್ಯ ಅಂತ ಆ ಮಂಗಲಾಚರಣೆ ಮಾಡಿರೋದು. ಹೀಗೆ
ಇಂದ್ರ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನಂದ್ರೆ ಆ ಈ ವೇದೇಂದ್ರನಾದಂಥ ವೇದಗಳಿಗೆ ಅಧಿಪತಿಯಾದ ಭಗವಂತನನ್ನ ಮುನಿಗಳೆಲ್ಲರೂ ಕೂಡ ಹೋಗಿ ಸ್ವೀಕರಿಸಿದರು. ಮುನಿಭಿಹಿ ವ್ರಿಯತೆ ಮುನಿವರ್ಯ. ಭಾರತಾದಿಗಳಲ್ಲಿ ಅತಿಕಥಿತಸ್ಯಾಪಿ, ಬಹಳ ಹೇಳಿದ್ದೀರಿ ಧರ್ಮದ ಭಗವಂತನ ಬಗ್ಗೆ, ಆದರೆ ಸತಾಂ ತತ್ರ ತಾತ್ಪರ್ಯ ಅತಿಶಯಾತ್ ಫಲಾಧಿಕ್ಯಾಚ್ಯ. ಬೇಕಾಷ್ಟು ನೀವೇನೋ ವರ್ಣನೆ ಮಾಡಿದ್ರಿ, ಆದರೆ ಉಳಿದವರಿಗೆ ಮಂದಾಧಿಕಾರಿಗಳಿಗೆ ಅದು ಸಾಕಾಗಲಿಲ್ಲ. ಅದಲ್ಲದೆ ನೀವು ಎಷ್ಟು ವರ್ಣನೆ ಮಾಡಿದ್ರೂ ಅದು ಇನ್ನೂ ಸಾಕಾಗಲಿಲ್ಲ. ಯಾಕೆಂದರೆ ಇನ್ನಷ್ಟು ವರ್ಣನೆ ಬೇಕು ಅಂತ ಶ್ರೋತೃಗಳಿಗೆ ಅಪೇಕ್ಷೆ ಇದೆ. ಇದನ್ನೇ ನಹಿ ಸೂರ್ಯೋದಯ ಮಗಾಂಕ್ಷಮಾಣಸ್ಯ ಖದ್ಯೋತೋ ಉದಯನ ಇಚ್ಛಾ ನಿವರ್ತತೆ. ಇದು ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಕನ್ನಡದ ಅನುವಾದದಲ್ಲಿ ಮಾಡಿದ್ದು, ಅಥವಾ ಭಾಗವತ ತಾತ್ಪರ್ಯದ ಅನುವಾದದಲ್ಲಿ ಮಾಡಿದ್ದು ಇದನ್ನೇ. ಸೂರ್ಯೋದಯವನ್ನು ಬಯಸಿದ್ದಾನೆ ಒಬ್ಬ, ಸ್ಪಷ್ಟವಾದ ಬೆಳಕು, ಪ್ರಖರವಾದ ಬೆಳಕು ಬೇಕು ಅಂತ ಬಯಸಿದ್ದಾನೆ. ಅಂಥವನಿಗೆ ಮಿಣುಕು ಹುಳುಕದ ಬೆಳಕು ಬಂದರೆ ಸಾಕಾಗ್ತದನು? ಸಾಕಾಗೋದಿಲ್ಲ. ಅದರಂತೆ ಭಾರತ ಮತ್ತು ಭಾಗವತಗಳೆಂಬ ಸೂರ್ಯವನ್ನು, ಪುರಾಣಾರ್ಕ ಅಂತ ಇಲ್ಲೇ ಬಂದಿದೆ, ಹಿಂದಿನ ಅಧ್ಯಾಯದಲ್ಲಿ ಬಂತದು, ಪುರಾಣಾರ್ಕೋ ಮನೋದಿತ ಅಂತ. ನೋಡಿ, ಸೂರ್ಯ ಅಂದರೆ ಸುಮ್ಮನೆ ಹೇಳಲಿಲ್ಲ ವಿಜಯಧ್ವಜರು ಕೂಡ. ಈ ಭಾಗವತವೆಂಬ ಪುರಾಣಾರ್ಕವನ್ನು ರಚನೆ ಮಾಡಿದ್ದಾರೆ ವ್ಯಾಸರು ಅಂತ. ಹೀಗೆ ಭಾಗವತವೆಂಬ ಸೂರ್ಯನ ಉದಯಕ್ಕಾಗಿ ಹಾತೊರೆದಿದ್ದಾರೆ ಜನ. ಅಂಥವರಿಗೆ ನೀವು ಕೇವಲ ಸ್ವಲ್ಪ ಸ್ವಲ್ಪ ಮಾತ್ರ ಮಿಣುಕು ಹುಳದಂತೆ ಭಗವಂತನ ಮಹಿಮೆಯನ್ನು ಹೇಳಿಬಿಟ್ರೆ ಅದು ಅವರಿಗೆ ತೃಪ್ತಿ ಕೊಡೋದಿಲ್ಲ. ಅದಕ್ಕಾಗಿ ನೀವು ಮತ್ತಷ್ಟು ಹೇಳಬೇಕಾಗಿದೆ. ಸೂರ್ಯನನ್ನೇ ಅವರಿಗೆ ತೋರಿಸಿರಿ ನೀವು ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜರು ಹೇಳಿದಂಥ ದೃಷ್ಟಾಂತ. ಅದಕ್ಕೆ ಯಾದವಾರ್ಯರು ಕೂಡ ಹಾಗೆ ಹೇಳ್ತಾರೆ. ಅಲ್ಪಕಥನೇನ ಭಾರತ ರೂಪ ಏಕಗ್ರಂಥೆ ಅಲ್ಪಕಥನೇನ ಪೂರ್ತಿ ಅಲಂಬುದ್ಧಿ. ಪೂರ್ತಿ ಅಂದರೆ ಸಾಕು ಇನ್ನು ಅಂತ ಅನಿಸುವುದು. ಇದಕ್ಕೆ ಈ ಭಾರತೆ ಧರ್ಮಾದ್ಯಪೇಕ್ಷೆಯ ಭಗವನ್ ಮಹಿಮಾ ಯದ್ಯಪಿ ಅತಿಶಯೇನೈವ ಜ್ಞಾತ ಉಕ್ತ. ಯಾದವಾರ್ಯರು ಕೂಡ ಅದನ್ನು ಹೇಳ್ತಾರೆ. ಮಹಾಭಾರತಾದಿ ಗ್ರಂಥಗಳಲ್ಲಿಯೂ ಕೂಡ ಧರ್ಮಾದಿಗಳಿಗಿಂತ ಹೆಚ್ಚು ಭಗವಂತನ ಮಹಿಮೆಯನ್ನೇ ಹೇಳಿದ್ದಾರೆ. ಆದರೆ ಅದನ್ನು ತಿಳ್ಕೊಳ್ಳಿಕ್ಕಾಗ್ತಿಲ್ಲಲ್ಲ. ಮಂದಾಧಿಕಾರಿ ದುರ್ಗಮಾರ್ಥತ್ವೇನ ಭಾರತೇನ, ಭಾರತವನ್ನು ಜನಸಾಮಾನ್ಯರಿಗೆ ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಆದ್ದರಿಂದ ಭಗವನ್ ಮಹಿಮೆಯನ್ನು ಅವರಿಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದ್ದರಿಂದ ಮುನಿವರ್ಯರೇ ಒಟ್ಟಾರೆ ಶ್ಲೋಕದ ಅರ್ಥ ಹೇಳ್ತಾರೆ ಯಾದವಾರ್ಯರು. ಸರ್ವಜ್ಞ ಶ್ರೇಷ್ಠರಾದವರೇ, ಧರ್ಮಾದ್ಯರ್ಥಗಳನ್ನು ವರ್ಣನೆ ಮಾಡಿದರೆ ಅನುವರ್ಣಿತಾ ಯಥಾ ಸರ್ವಾಧಿಕಾರಿ ಬೋಧಾನುಕೂಲ್ಯೇನ ಮಹಾಭಾರತೆ ವರ್ಣಿತಾ. ಎಲ್ಲ ಅಧಿಕಾರಿಗಳಿಗೂ, ಮಂದರಿಗೂ, ಸಾಮಾನ್ಯರಿಗೂ, ಉತ್ತಮರಿಗೂ ತಿಳಿಯುವಂತೆ ಮಹಾಭಾರತದಲ್ಲಿ ಹೇಳಿಬಿಟ್ರಿ. ಹಾಗೆ ಮಂದರಿಗೂ, ಮಧ್ಯಮರಿಗೂ, ಉತ್ತಮರಿಗೂ ತಿಳಿಯುವಂತೆ ಭಗವಂತನ ಮಹಿಮೆಯನ್ನು ನೀವು ಮಹಾಭಾರತದಲ್ಲಿ ಹೇಳಲಿಲ್ಲ. ದೊಡ್ಡವರಿಗೆ, ತಿಳಿದವರಿಗೆ, ವಿವೇಕಿಗಳಿಗೆ ಮಹಾಭಾರತದಲ್ಲೇ ಭಗವಂತನ ಮಹಿಮೆ ಹೆಚ್ಚು. ಯಥಾತು ಭಾರತೇ ದೇವೋ ನ ತಥಾನ್ಯೇಷು ಕೇಷುಚಿತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಮಾತು ಬರೋದಿದೆ. ಭಗವಂತನ ಮಹಿಮೆಯನ್ನು ಮಹಾಭಾರತದಲ್ಲಿ ಎಷ್ಟು ಹೇಳಿದ್ದಾರೋ ಅಷ್ಟು ಬೇರೆ ಗ್ರಂಥಗಳಲ್ಲಿ ಹೇಳಲೇ ಇಲ್ಲ ಅಂತ. ಆದ್ದರಿಂದ ಆ ಒಂದು ಕೆಲಸ ಮಂದರಿಗೂ, ಮಧ್ಯಮರಿಗೂ, ಉತ್ತಮರಿಗೂ ಅರ್ಥ ಆಗುವಂತೆ ವರ್ಣನೆ ಮಾಡುವ ಕೆಲಸ, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವ ಕೆಲಸ ಇನ್ನೂ ಉಳಿದಿದೆ. ಮಂದಾಧಿಕಾರಿಭಿ ಭಾರತಸ್ಯ ಜ್ಞಾತುಂ ಅಶಕ್ಯತ್ವಾತ್ ಅತಸ್ತೇಷಾಂ ಶ್ರೇಯಸೇ ವಾಸುದೇವ ಮಹಿಮಾ ಜ್ಞಾನಾಯ ಗ್ರಂಥಾಂತರಕರಣಂ ಅವಶ್ಯಕಂ. ಇಂಥ ಜನಸಾಮಾನ್ಯರ ಶ್ರೇಯಸ್ಸಿಗೆ, ಮಂದಾಧಿಕಾರಿಗಳ ಶ್ರೇಯಸ್ಸಿಗಾಗಿ ಈ ಒಂದು ಬೆಳಕನ್ನು ನೀವು ತೋರಿಸಬೇಕಾಗಿದೆ. ಭಾಗವತವೆಂಬ ಸೂರ್ಯವನ್ನು ನೀವು ತೆರೆದಿಡಬೇಕಾಗಿದೆ. ಆ ಒಂದು ಕೆಲಸವನ್ನು ಮಾಡಿರಿ ನೀವು ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಬಾರಿ ವರ್ಣನೆ ಮಾಡುವುದು ಅಂತ ನಾನೊಂದು ಹೇಳಿದ್ನಲ್ಲ, ಅದಕ್ಕೆ ಗೋವಿಂದಾಚಾರ್ಯರು ಅದನ್ನು ಭಾಗವತವನ್ನು ಸಂಪಾದನೆ ಮಾಡುವಾಗ ಬೇರೆ ಬೇರೆ ಕಡೆ ಜ್ಞಾನಿಗಳು ವರ್ಣನೆ ಮಾಡಿದ್ದನ್ನು ಹೇಳಿದ್ದಾರೆ. ಧರ್ಮಾದಯ ಅರ್ಥಾ ಜ್ಞಾತವ್ಯಾ ಯಥಾ ಏಕದಾ ವರ್ಣಿತಾ ಜ್ಞಾಯಂತೆ. ಒಂದು ಬಾರಿ ವರ್ಣನೆ ಮಾಡಿದರೂ ಸಾಕಾಗಬಹುದು. ಆದರೆ ವಾಸುದೇವ ಮಹಿಮಾ ತಥಾ ಭಾರತ ಧರ್ಮಾಧಿಪತ ಏಕದಾ ಬಹುಧಾ ಅನುವರ್ಣಿತ ನ ಸಮ್ಯಕ್ ಜ್ಞಾಯತೆ. ಧರ್ಮವನ್ನು ಒಂದು ಬಾರಿ ವರ್ಣನೆ ಮಾಡಿದರೂ ಸಾಕಾಗಬಹುದು. ಆದರೆ ಭಗವಂತನ ಮಹಿಮೆಯನ್ನು ಒಂದು ಬಾರಿ ವರ್ಣನೆ ಮಾಡಿದರೆ ಸಾಕಾಗ್ತದಾ? ಸಾಕಾಗೋದಿಲ್ಲ. ಅನೇಕ ಬಾರಿ ವರ್ಣನೆ ಮಾಡಿದರೆ ಸಾಕಾಗ್ತದ ಅಂದರೆ ಅದೂ ಸಾಕಾಗೋದಿಲ್ಲ. ಹಾಗಾದರೆ
ಮತ್ತೆ ಮತ್ತೆ ವರ್ಣನೆ ಮಾಡಲೇಬೇಕಾಗ್ತದೆ ಬೇರೆ ಬೇರೆ ಗ್ರಂಥಗಳಲ್ಲಿ. ಅದೇ ವೇದೇಶ ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ನಚಾನ್ಯಥ ಅಂತ ಒಂದು ಮಾತನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಎಲ್ಲ ವೇದಗಳನ್ನು, ಪುರಾಣಗಳನ್ನು, ಭಾರತ ಪಂಚರಾತ್ರ, ಮೂಲ ರಾಮಾಯಣ ಮೊದಲಾದ ಇತಿಹಾಸಗಳನ್ನು ತಿಳಿಬೇಕು, ಯುಕ್ತಿ ಅನುಸಂಧಾನ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಭಗವಂತನ ಮಹಿಮೆಯ ಜ್ಞಾನ ಆಗೋದಿಲ್ಲ ಅಂತ ಅಲ್ಲಿ ಬಂದಿದೆ. ಸರ್ವೈಶ್ಚ ವೇದೈ ಪರಮೋಹಿ ದೇವೋ ವಿಜ್ಞಾಸ್ಯೋಸೋ ನಾಲ್ಪ ವೇದೈ ಪ್ರಸಿದ್ಧೇತ್. ಎಲ್ಲೋ ಕೆಲವು ಶಾಸ್ತ್ರಗಳನ್ನು, ಬೆರಳಿಕೆ ಶಾಸ್ತ್ರಗಳನ್ನು ಓದಿಕೊಂಡಂತಹ ವ್ಯಕ್ತಿಗಳಿಗೆ ಭಗವಂತ ನಿಲ್ಕುವವನಲ್ಲ, ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನೂ ಕೂಡ ಓದಬೇಕಾಗ್ತದೆ ಅಂತಲೇ ಅಲ್ಲಿ ಮುಂದೆ ಸರ್ವವೇದಾಂತ ಪ್ರತ್ಯಾಧಿಕರಣದಲ್ಲಿ ಬರೋದಿದೆ. ಆದ್ದರಿಂದ ಮಹಾಭಾರತದಲ್ಲಿ ನೀವು ಹೇಳಲಿಲ್ಲ ಅಂತಲ್ಲ, ಹೇಳಿದ್ದೀರಿ. ಆದರೆ ಮತ್ತಷ್ಟು ಹೇಳಬೇಕಾಗಿದೆ, ಬೇರೆ ಬೇರೆ ರೀತಿಯಿಂದ ಹೇಳಬೇಕು. ಧರ್ಮಾದಿಗಳ ಜೊತೆಗೆ ಹೇಳುವುದು ಒಂದು, ಧರ್ಮಾದಿಗಳನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಭಗವಂತನ ಮಹಿಮೆಯನ್ನೇ ಹೇಳುವುದು ಮತ್ತೊಂದು ರೀತಿ. ಅಂತೂ ಮಹಾಭಾರತ ರಚನೆ ಆದಮೇಲೂ ಕೂಡ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಭಾಗವತ ಒಂದು ಬೇಕಾಗ್ತದೆ. ಕಳೆದ ದಿವಸವೇ ನಾನು ಅಭಿಪ್ರಾಯಪಟ್ಟಂತೆ ಭಾಗವತದ ರಚನೆ ಆಗಿಬಿಟ್ರೆ ಎಲ್ಲ ಸಾಕಾಗ್ತದ ಅಂದರೆ ಅದು ಸಾಕಾಗೋದಿಲ್ಲ. ಈಗ ಕಂಪ್ಯಾರಿಸನ್ ಇರುವುದು ಮಹಾಭಾರತ ಮತ್ತು ಭಾಗವತಗಳ ಬಗ್ಗೆ ಅಷ್ಟೇ. ಆದ್ದರಿಂದಾಗಿ ಭಾಗವತನ ರಚನೆ ಮಾಡಿದ್ಮೇಲೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ವರ್ಣನೆ ಮಾಡಿದಂತೆ ಏನು ಆಗಲಿಲ್ಲ. ಮತ್ತು ಕಾಲಾಂತರದಲ್ಲಿ ಭಗವಂತ ಮತ್ತೊಂದು ಬಾರಿ ಅವತರಿಸಿ ಆ ಕಾರ್ಯವನ್ನು ಮಾಡುವಂಥ ಪ್ರಸಂಗ ಬರಬಹುದು. ಅದಕ್ಕಾಗಿ ಈ ಭಾಗವತವೆಂಬ ಸೂರ್ಯನ ಅಪೇಕ್ಷೆ ಇದೆ. ಆ ಸೂರ್ಯನನ್ನು ತಾವು ಜಗತ್ತಿಗೆ ತೋರಿಸಿರಿ ಅಂತದರ ತಾತ್ಪರ್ಯ. ಅಲ್ಲಿಗೆ ಈ 9ನೇ ಶ್ಲೋಕ ಸಮಾಪ್ತವಾಗಿದೆ. ಮಂದಾಧಿಕಾರಿಗಳಾದಂಥ ನಮ್ಮಂಥವರು ಕೂಡ ಭಾರತವನ್ನು ಓದಿದಾಗಲೂ ಕೂಡ ಹೇಗೆ ಭಗವಂತನ ಮಹಿಮೆಯನ್ನು ಪ್ರತಿಯೊಂದು ಕ್ಷಣದಲ್ಲಿಯೂ ಕಾಣಬಹುದು ಅಂತನ್ನೋದನ್ನು ನಾನು ನಿನ್ನೆ ಇವತ್ತು ಕೂತ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಅನುಸಂಧಾನ ಮಾಡಿಕೊಂಡೆ. ಅದನ್ನು ನಾಳೆ ದಿವಸ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.